ಸ್ನೇಹಿತರೆ ನೋಡಿ, ಇವಾಗೇನಪ್ಪ ಅಂತಂದ್ರೆ ಒಂದು ಅರಬ್ಬಿ ಸಮುದ್ರದ ಒಂದು ಸೈಕ್ಲೋನ್ ಎಫೆಕ್ಟಿಂದ ಮಳೆ ಜಾಸ್ತಿ ಆಗಿ ಒಂದು ಕೋಳಿ ಅಥವಾ ಒಂದು ಯಾವುದೇ ಪ್ರಾಣಿ ಆಗಲಿ ಯಾವುದೇ ಒಂದು ಪಕ್ಷಿ ಆಗಲಿ ಈ ಒಂದು ಕೋಲ್ಡ್ ಹೆಚ್ಚಾಗಿ ಅದೇನೋ ಒಂದು ಕಾಯಿಲೆ ಬಂದರ ಥರ ಆಗಿಬಿಟ್ಟಿದ್ದಾವೆ. ಈಗ ನೋಡ್ರಿ, ನಮ್ಮದು ಒಂದು ಕೋಳಿಗಳೆಲ್ಲ ಹೆಂಗಾಗಿದ್ದಾವೆ ಅಂತಂದ್ರೆ ಫುಲ್ ಆ್ಯಕ್ಟಿವ್ ಆಗಿರುವಂಥ ಕೋಳಿಗಳು ಚಳಿ ತಾಳಲಾರ್ದೆ ಒಂದು ಸಾಯೋ ಪರಿಸ್ಥಿತಿ ನೋಡಿ. ಈ ಥರ ಒಂದು ಮರಿಗಳು ಒಂದು ಸಾಯ್ತಾ ಇದ್ದಾವೆ. ಮತ್ತು ಏನಪ್ಪ ಅಂತಂದ್ರೆ ಅವು ಈ ಕೋಲ್ಡು ಅಂತಂದ್ರೆ ಈಗ ರಾತ್ರಿನೂ ಮಳೆ ಹಗಲಿನೂ ಮಳೆ, ಈಗ ಒಂದು ಕಂಟಿನ್ಯೂ ಆಗಿ ಏನಪ್ಪ ಅಂತಂದ್ರೆ ಒಂದು 5 ದಿವಸ ಆಯಿತು. ಇವತ್ತಿಗೆ ಒಂದು 5 ದಿವಸದಿಂದ ಕಂಟಿನ್ಯೂ ಆಗಿ ಮಳೆ ಸುರಿತಾ ಇರೋದ್ರಿಂದ ಒಂದು ಮರಿಗಳಿಗೆ ಒಂದು ಹೀಟು ಅಥವಾ ಏನು ಕಾವು ಅಂತೀವಲ್ಲ ಅದು ಸಾಕಾಗಲಾರ್ದ ಒಂದು ಕೋಳಿಗಳು ನಮ್ಮ ಮರಿಗಳು ಏನೈತಲ್ಲ ಸಾಯೋ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗಿಬಿಟ್ಟದ. ಸುಮಾರು ಮರಿಗಳು ಈಗ ಸತ್ತೋಗಿದ್ದಾವೆ. ಯಾಕಂತಂದ್ರೆ ಕೋಲ್ಡ್, ಫುಲ್ ಕೋಲ್ಡ್. ಈಗ ಅಂತಂದರೆ ಈಗ ನೋಡಿರಿ, ಈಗ ಒಂದು ಸ್ವಲ್ಪ ಬಿಸಿಲು ಈಗ 3-4 ದಿವಸದಂತೂ ಒಂದು ತಾಸು ಬಿಸಿಲು ಸಿಕ್ಕಲಿಲ್ಲ. ಹಿಂಗಾಗಿ ಏನಪ್ಪ ಅಂದ್ರೆ ಮಳೆ ಕಂಟಿನ್ಯೂ ಆಗಿ ಮಳೆ ಸುರಿತಾ ಇರೋದ್ರಿಂದ ಒಂದು ಕೋಳಿ ಪೀಳೆಗಳು ಏನದಲ್ಲ ಅವಕ್ಕದ ಒಂದು ಸಾವಿನ ಪ್ರಮಾಣನೂ ಹೆಚ್ಚಿಗೆ ಆಗತ್ತೈತಿ. ಯಾಕಂದ್ರೆ ಭಾಳ ಕೋಲ್ಡ್ ಆಗಿರೋದ್ರಿಂದ ಒಂದು ಸಾಯೋ ಪ್ರಮಾಣ ಜಾಸ್ತಿ ಆಗಿದೆ. ಮತ್ತು ಏನಪ್ಪ ಅಂತಂದ್ರೆ ಈಗ ನಾವು ನೀರು ತುಂಬಿಟ್ಟಿರ್ತೀವಿ, ಅದೊಂದು ನೀರು ಒಂದು ಕುಡಿಯೋದಿಲ್ಲ. ಮತ್ತು ಅವು ಎಲ್ಲಿ ನೀರು ಸಿಗ್ತೈತಿ ಕೋಲ್ಡ್ ಒಳಗೆ ಮಳೆ ನೀರು ಏನೈತಿಲ್ಲ ಆ ಮಳೆ ನೀರನ್ನ ಕುಡಿತಾವೆ. ಹಿಂಗಾಗಿ ಏನಪ್ಪ ಅಂತಂದ್ರೆ ಈ ಮಳೆ ನೀರು ಮೊದಲೇ ಕೋಲ್ಡ್, ಈ ಮಳೆ ನೀರು ಜೊತೆಗೆ ಮತ್ತು ಈಗ ಒಂದು ವಾತಾವರಣನೂ ಕೋಲ್ಡ್. ಹಿಂಗಾಗಿ ಏನಪ್ಪ ಅಂತಂದ್ರೆ ಒಂದು ಕೋಲ್ಡ್ ಹೆಚ್ಚಾಗಿ ಒಂದು ಮರಿಗಳು ಸಾವಿನ ಪ್ರಮಾಣ ಹೆಚ್ಚಾಕತಿ. ಈಗೇನಪ್ಪ ಅಂತಂದ್ರೆ ಶೆಡ್ಡೊಳಗನ ಕೂಡಿ ಹಾಕಿದ್ರೆ ಅದು ಮರಿಗಳು ಸ್ವಲ್ಪ ಏನೋ ಬದುಕ್ತಿದ್ವು ಏನೋ ಅಂತಂದ್ರೆ ನಾನು ಇವತ್ತೆಲ್ಲ ಸರಿ ಹೋಗ್ತದೆ, ನಾಳೆ ಸರಿ ಹೋಗ್ತದೆ, ಬಿಸಿಲು ಬೀಳ್ತದೆ ಅಂಥೇಳಿ ಸ್ವಲ್ಪ ಏನು ಮಾಡೋದು ಕೇರ್ಲೆಸ್ ಮಾಡಿರೋದ್ರಿಂದ ಈ ಒಂದು ಮರಿಗಳು ಏನೈತಲ್ಲ ಸ್ವಲ್ಪ ಕೋಲ್ಡಿಂದ ನೋಡಿ ಅದು ಹಂಗೆಲ್ಲ ದಿಂಡ ಕೂತ್ಕೊಂಡ್ಬಿಟ್ಟಾವೆ. ಈ ಥರ ಹಿಂಗಾಗಿ ಸ್ವಲ್ಪ ಲಾಸ್ ಆಗಿಬಿಡ್ತು. ಮರಿಗಳಿಗೆ ಏನು ಮಾಡಬೇಕು ಮತ್ತು ಅವಕ್ಕೆ ಏನು ತಿನ್ನಿಸ್ಬೇಕು, ಏನು ಹಾಕಬೇಕು ಅನ್ನೋದು, ಕುಡಿಸ್ಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಹಿಂಗಾಗಿ ಒಂದು ಸಾವು. ಮತ್ತು ಈಗೇನಪ್ಪ ಅಂತಂದ್ರೆ ಒಂದು ಈಗ ಮರಿಗೆ ನಾವೇನು ಕಾವು ಕುಂದಿರ್ಸಿರ್ತೀವಲ್ಲ ಆ ಕಾವು ಒಂದು ಸರಿ ಆಗೋದಿಲ್ಲ. ಯಾಕಂತಂದ್ರೆ ಈಗ ಸ್ವಲ್ಪ ಹೀಟ್ ಇದ್ರೆ ಸ್ವಲ್ಪ ಕಾವು ಜಾಸ್ತಿ ಆಗ್ತೈತಿ ಇದಕ್ಕೆ ಮೊಟ್ಟೆಗಳಿಗೆ. ಮತ್ತು ಈಗೇನಪ್ಪ ಅಂತಂದ್ರೆ ಈಗ ನಾವೊಂದು ಮರಿಗೂ ಇಟ್ಟಿದ್ದೆ ಆಲ್ರೆಡಿ. ಅಂದರೆ ಇವತ್ತಿಗೆ ಸ್ವಲ್ಪ ಮರಿಗಳು ಬರ್ತಾವೆ. ಆ ಮರಿಗಳ್ನ ಸ್ವಲ್ಪ ನೋಡ್ಕೊಂಬರೋಣ, ಅವು ಕುರಲ್ಲಿ ಎಷ್ಟು ಮರಿ ಆಗಿದ್ದಾವೆ ಅಂತೇಳಿ ತೋರಿಸ್ತೇನೆ ನಾನು ನಿಮಗೆ. ಒಂದು 13-14 ಮೊಟ್ಟೆವರೆಗೆ ಇಟ್ಟಿದ್ದೆ ನಾನು. ಹಿಂಗಾಗಿ ಆ ಮೊಟ್ಟೆನ 13 ಮೊಟ್ಟೆ ಇಟ್ಟಾಗ ಒಂದು 9 ಇಲ್ಲ ಒಂದು 7 ಈ ಥರ ಒಂದು ಕಾವು ಸಿಗಲಾರ್ದೆ ಸರಿಯಾಗಿ ಒಂದು ಮರಿ ಆಗಿದ್ದಾವೆ. ಈ ಒಂದು ವಾತಾವರಣಕ್ಕೆ ಕರೆಕ್ಟಾಗಿ ಟೈಮ್ಗೆ ಅವು ಒಂದು ಮರಿ ಬರೋ ಟೈಮ್ಗೆ ಒಂದು ಕೋಲ್ಡ್ ಜಾಸ್ತಿ ಆಗಿದ್ದರಿಂದ ಅದಕ್ಕೆ ಮರಿನೂ ಸರಿಯಾಗಿ ಸಾಕಾಗಲಿಲ್ಲ. ಅಂತಂದ್ರೆ ಹೀಟ್ ಸಾಕಾಗಲಿಲ್ಲ. ಒಂದು ಕಾವು ಕುಂದಿರ್ಸಿರೋ ಕೋಳಿಗೂ ಒಂದು ಹೀಟ್ ಸಾಕಾಗಲಾರ್ದು ಈ ಥರ ಒಂದು ಸಾವಿನ ಪ್ರಮಾಣ ಹೆಚ್ಚಾಗಿತ್ತು. ಹಿಂಗಾಗಿ ದಯವಿಟ್ಟು ಇದೊಂದು ಮಾಹಿತಿ ನಿಮ್ಮ ಒಂದು ಇದರಲ್ಲಿ